ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಗ್ರಾಮದ ವಿದ್ಯಾಸ್ಫೂರ್ತಿ ಪಬ್ಲಿಕ್ ಸ್ಕೂಲ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಾ ಅನ್ವೇಷಣಾ ಪರೀಕ್ಷೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಅದ್ದೂರಿ ಪುರಸ್ಕಾರ ನೀಡಲಾಯಿತು. ವಿಜಯಪುರ, ಹೂವಿನಹಿಪ್ಪರಗಿ, ತಾಳಿಕೋಟೆ ಸೇರಿದಂತೆ ವಿವಿಧ ಭಾಗಗಳ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಗ್ರಾಮೀಣ ಪ್ರತಿಭೆಗಳು ಮಿಂಚಿದ್ದಾರೆ. ಪ್ರತಿಭೆಗಳಿಗೆ ನಗದು ಹಾಗೂ ಶಿಷ್ಯವೇತನ, ಪರೀಕ್ಷೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಪ್ರಥಮ ಸ್ಥಾನ ಹೂವಿನಹಿಪ್ಪರಗಿಯ ವಿದ್ಯಾರ್ಥಿ ಆದ್ಯ ಶಿವಯೋಗಿ ಮಠ್, 5,000 ರೂಪಾಯಿ ನಗದು ಹಾಗೂ 30,000 ರೂಪಾಯಿ ಶಿಷ್ಯವೇತನ, ಒಟ್ಟು 35,000. ದ್ವಿತೀಯ ಸ್ಥಾನ ನಿಡಗುಂದಿಯ ವಿದ್ಯಾರ್ಥಿನಿ ಸಮನ್ವಿತ ಸಜ್ಜನ್, 3,000 ರೂಪಾಯಿ ನಗದು ಹಾಗೂ 25,000 ರೂಪಾಯಿ ಶಿಷ್ಯವೇತನ, ಒಟ್ಟು 28,000. ತೃತೀಯ ಸ್ಥಾನ ಡವಳಗಿಯ ವಿದ್ಯಾರ್ಥಿನಿ ಸ್ಮೃತಿಕಾ ಬಿರಾದಾರ್, 2,000 ರೂಪಾಯಿ ನಗದು ಹಾಗೂ 20,000 ಶಿಷ್ಯವೇತನ, ಒಟ್ಟು 22,000. ಇದರೊಂದಿಗೆ 10 ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಪ್ರಶಸ್ತಿ ಪ್ರದಾನ ಮಾಡಿದ ಸಮಾಜ ಸೇವಕ ಹಾಗೂ ಶಿಕ್ಷಣ ಪ್ರೇಮಿ ಶಾಂತಗೌಡ ಪಾಟೀಲ್ ನಡಹಳ್ಳಿಯವರು ಶಿಕ್ಷಣ ಸಂಸ್ಥೆಯ ವಿರುದ್ಧ ನಡೆಯುತ್ತಿರುವ ಪಿತೂರಿಗಳ ವಿರುದ್ಧ ಕಿಡಿಕಾರಿದರು. ಭಾರತದ ಗುರುಕುಲ ಪದ್ಧತಿಯನ್ನು ನಾಶಪಡಿಸಲು ಬ್ರಿಟಿಷರು ಮಕ್ಕಳ ಶಿಕ್ಷಣ ಜಾರಿಗೆ ತಂದರು ಎಂದು ಬಡವರು ಮತ್ತು ದಲಿತರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ವಿದ್ಯಾಸ್ಫೂರ್ತಿ ಶಾಲೆಯ ವಿರುದ್ಧ ಕೆಲವು ರಾಜಕೀಯ ನಾಯಕರು ಹಾಗೂ ಇತರೆ ಶಿಕ್ಷಣ ಸಂಸ್ಥೆಗಳು ಕೈಜೋಡಿಸಿ ಶಾಲೆಗೆ ಬೀಗ ಹಾಕಿಸುವ ಹುನ್ನಾರ ನಡೆಸುತ್ತಿವೆ. ಇಂತಹ ಕುತಂತ್ರಗಳಿಗೆ ನಾನು ಎಂದಿಗೂ ಅವಕಾಶ ನೀಡುವುದಿಲ್ಲವೆಂದು ಅವರು ಖಾರವಾಗಿ ಎಚ್ಚರಿಸಿದರು. ಕಳೆದ 10 ವರ್ಷಗಳಿಂದ ಸರ್ಕಾರಿ ವಸತಿ ಶಾಲೆಗಳಿಗೆ ಆಯ್ಕೆಯಾಗುವ ವಿದ್ಯಾರ್ಥಿಗಳಲ್ಲಿ ಈ ಶಾಲೆಯದ್ದೇ ಸಿಂಹಪಾಲು ಇದೆ. ದಾಖಲೆಗಳನ್ನು ಪರಿಶೀಲಿಸಲಿ ಎಂದು ಸವಾಲು ಹಾಕಿದ ಅವರು, ಹೋರಾಟಗಾರರು ಏಕರೂಪ ಶಿಕ್ಷಣಕ್ಕಾಗಿ ಧ್ವನಿ ಎತ್ತಲಿ ಎಂದು ಕಿವಿ ಮಾತನ್ನ ಹೇಳಿದರು. ಒಳ್ಳೆ ಮತ್ತು ಫಲಿತಾಂಶ ಕೊಡ್ಲಕ್ಕೆ ಸಾಧ್ಯ ಇದೆ. ಅವರು ಅನೇಕ ವಿಷಯಗಳು, ಅನೇಕ ಪುಸ್ತಕಗಳನ್ನ ಅವರು ಕೂಡ ಬರೆದಿದ್ದಾರೆ. ನಾನು ಕೆಲವು ದಿನಗಳ ಹಿಂದೆ ಈ ಮುದ್ದೇಬಿಹಾಳದಲ್ಲಿ ಕೆಲವು ಜನ ರಾಜಕಾರಣಿಗಳು ಮತ್ತು ಕೆಲವು ಜನ ಶಿಕ್ಷಣ ಸಂಸ್ಥೆ, ಕೆಲವು ವ್ಯಕ್ತಿಗಳು ಈ ಶಾಲೆಯ ಏನಪ್ಪ ಬೆಳವಣಿಗೆಯನ್ನು ಸಹಿಸದೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬಿಒ ಕಂಪ್ಲೇಂಟ್ ಕೊಡ್ತಾರೆ. ಬಿಒ ಕಂಪ್ಲೇಂಟ್ ಕೊಟ್ಟು ನೋಡಿ, ಅದು ಮುದ್ದೇಬಿಹಾಳದಲ್ಲಿ ಶಾಲೆ ಇದೆ, ಅದೇ ರೆಸಿಡೆನ್ಷಿಯಲ್ ಜಾಗದಾಗಿದೆ, ಅದು ಕಾನೂನು ಬಾಹಿರಿದೆ, ಅದನ್ನು ಮುಚ್ಚಬೇಕು ಅಂತ ಹೇಳಿ ಲೆಟರ್ ಕೊಡ್ತಾರೆ. ಇದು ಸುಮಾರು 5 ವರ್ಷಗಳಿಂದ ಕೂಡ ಈ ಹೋರಾಟ ನಡೆದಿದೆ. ಅದಕ್ಕೆ ಅಕ್ಕಟ ನಂತರ ಏನಾಯ್ತಪ್ಪ ಅಂತಂದ್ರೆ ಅವರು ಹೋರಾಟ ಕೂಡ ಮಾಡಿದ್ರು. ನಾನು ಈ ದಲಿತ ಮುಖಂಡರಿಗೆ ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ. ಆದ್ರೆ ಆ ದಲಿತ ಮುಖಂಡರನ್ನ ದುರುಪಯೋಗಪಡಿಸಿಕೊಂಡು ಕೆಲವು ರಾಜಕಾರಣಿಗಳು ಮತ್ತು ಕೆಲವು ಜನ ಶಿಕ್ಷಣ ಸಂಸ್ಥೆ ವ್ಯಕ್ತಿಗಳು ಕೂಡಿದ ಹೋರಾಟ ಮಾಡಕ್ಕೆ ಹಚ್ಚಿದ್ರು. ಅವಾಗ ಪಾಪ ಮೇಡಮ್ ಅವರು ಮತ್ತು ಮಾಂತೇಶ ನನ್ನ ಮನೆಗೆ ಬಂದಿದ್ರು. ನನ್ನ ಮನೆಗೆ ಬಂದಾಗ ಕಣ್ಣ ನೀರು ಹಾಕಕತ್ತಿದ್ರು. ಯಾಕೆ ಏನಾಯ್ತು ಹೇಳಿದ್ರು ಅಂತ. ಇಲ್ಲರೂ ನಮ್ಮ ಶಾಲೆಯನ್ನ ಮುಚ್ಚಿಸ್ಲಿಕ್ಕೆ ಬಿಒ ಏನಪ್ಪ ಅಂದ್ರೆ BDPIಗೆ ವರದಿ ಕಳಿಸಿದ್ದಾರೆ ಅಂತ. ಅದಕ್ಕೆ ನಾನು ವಿಚಾರ ಮಾಡಿದೆ, ನೋಡಿ ಮೇಡಮ್ರೆ, ನಿಮ್ಮ ಶಾಲೆ ಅದಕ್ಕೆ ನಿಮ್ಗೆ ಏನು ಕೊಡಿದೆ, ಅವರು ರಿಸಲ್ಟ್ ನೋಡಿದಾರೆ, ಒಳ್ಳೆ ರಿಸಲ್ಟ್ ಇದೆ. ಅದಕ್ಕೆ ಒಂದು ಮಾತು ಹೇಳಿದೆ, ನಿಮ್ಮ ಶಾಲೆಯನ್ನ ಯಾರೂ ಮುಚ್ಚಕ್ಕಾಗಲ್ಲ, ಅವ್ರು 3 ಜನ್ಮ ಬಿಟ್ಟು ಬಂದ್ರು ಕೂಡ ಅದು ಸಾಧ್ಯ ಇಲ್ಲ, ಶಾಂತಗೌಡ ನಿಮ್ಮ ಜೊತೆಗೆ ಇರ್ತಾನೆ ಅಂತ ಹೇಳಿದೆ. ನಾನೇ ಸ್ವತಃ PO ಆಫೀಸಿಗೆ ಹೋದೆ. ನಾ PO ಬೈದು ನಿಮ್ಗೆ ಏನು ತಲೆಯಲ್ಲಿ ಬುದ್ಧಿಗಿದ್ದೀವಿ ಅಂತ. ಯಾಕೆಂತಂದ್ರೆ ಈ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳು ರೆಸಿಡೆನ್ಷಿಯಲ್ ಜಾಗದಲ್ಲಿ ಇರಬಾರದಂತೆ. ಆದ್ರೆ ಅದೇ ರೆಸಿಡೆನ್ಷಿಯಲ್ ಜಾಗದಲ್ಲಿ ಅನೇಕ ಬಾರ್ಗಳನ್ನ ಇವತ್ತು ಕೊಟ್ಟಿದ್ದಾರೆ ಸರ್ಕಾರ. ನಾಚಿಕೆ ಬರ್ಬೇಕು. ಯಾಕಂದ್ರೆ ಅದಕ್ಕೆ ನಾನು ಹೇಳಿದೆ, ಇದನ್ನೇನು ಶಾಲೆ ತೆಗೆದು ಅಲ್ಲೇನು ಬಾರ್ಗಳಿಗೆ ಪರ್ಮಿಷನ್ ಕೊಡ್ಬೇಕಂತ ಮಾಡಿರಲ್ಲಪ್ಪ ಅಂತ ಕೇಳಿದೆ ನಾನು. ನಮಗೆ ಶಿಕ್ಷಣ ಸಂಸ್ಥೆಗಳು ಬೆಳಿಬೇಕು, ಶಿಕ್ಷಣ ಸಂಸ್ಥೆಗಳು ಉಳಿಬೇಕು, ಶಿಕ್ಷಣ ಸಂಸ್ಥೆಗಳಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ. ನೋಡಿ, ಈಗಾಗಲೇ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಏನಪ್ಪ ಅಂತಂದ್ರೆ CTC ಉತ್ತಾರವನ್ನು ಕೂಡ ಶಿಕ್ಷಣ ಸಂಸ್ಥೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ರು. ಮತ್ತೊಮ್ಮೆ ಅನೇಕ ಶಿಕ್ಷಣ ಸಂಸ್ಥೆಗಳು ಋಣಲೇ ಆಗಿದೆ. ಯಾಕಂದ್ರೆ ಸರ್ಕಾರ ಕೆಲವು ಕಾನೂನುಗಳನ್ನ ಮಾಡ್ಕೊಂಡು ಕೊಟ್ಟಿರ್ತಾರೆ, ಅವ್ರಿಗೆ ಈಗ ಗೊತ್ತಿರಲ್ಲ. ಯಾಕಂತಂದ್ರೆ ಅವ್ರು ವಿಚಾರಣೆ ಮಾಡಲ್ಲ. ಯಾಕಂದ್ರೆ ಯಾವ ರಾಜಕಾರಣಿಗಳ ಮಕ್ಕಳು ಕೂಡ ಸಣ್ಣ ಪುಟ್ಟ ಪ್ರೈವೇಟ್ ಸ್ಕೂಲಲ್ಲಿ ಓದಂಗಿಲ್ಲ. ಯಾಕೆ ಓದಲ್ಲ? ಅವ್ರ ಮಕ್ಕಳೆಲ್ಲ ಎಲ್ಲಿ ಓದ್ತಾರಪ್ಪ?
ದೊಡ್ಡ ಸ್ಕೂಲ್ ಈಗ ನನ್ನ ಮಗ ಇಲ್ಲ ನಾನು ಇಲ್ಲ ಅವ ಬೆಳಗಾವಿ ಹೋಗ್ಬಿಟ್ಟಾನ ಅಲ್ಲಿ ಒಂದು ವರ್ಷಕ್ಕೆ 7 ಲಕ್ಷ ರೂಪಾಯಿ ಫೀ ಇದೆ. ಈಗ ರಾಜಕಾರಣ ಮಕ್ಕಳು ಹೊರಗಡೆ ಹಾಕ್ಬಿಡ್ತಾರೆ. ಈಗ ಆರ್ಥಿಕವಾಗಿ ಸಮಸ್ಯೆ ಇರುವಂತ ಅನೇಕ ಜನ ರೈತರು ಬಡವರು ತಮ್ಮ ಮಕ್ಕಳು ಎಲ್ಲಿ ಬಿಡ್ತಾರೆ ಹೇಳಿ. ಇಂಥ ಸ್ಕೂಲಲ್ಲಿ ಬಿಡ್ಬೇಕಲ್ಲ ಒಂದೊಂದು ವರ್ಷ ಬೆಳೆ ಆಗೋದಿಲ್ಲ. ಮನೆಯಲ್ಲಿ ಬರ್ತಾನೆ ಇರ್ತಾರೆ. ಅವಾಗ ನೋಡ್ರಿ ಮೇಡಮ್ ಒಂದು 5,000 ರೂಪಾಯಿ ಕಮ್ಮಿ ತಗೋರಿ ಅಂತ ಹೇಳ್ತೀವಿ. ಅವ್ರು ಒಂದು ತಗೊಂಡು ಕಳಿಸ್ತಾರೆ. ಇವತ್ತು ನಾಗರಬೆಟ್ಟ ಆಕ್ಸ್ಫರ್ಡ್ ಸ್ಕೂಲ್ ಏನಿದೆಯಲ್ಲ, ನಾನು ಒಂದು 100 ವಿದ್ಯಾರ್ಥಿಗಳಿಗೆ ಹೇಳಿದ್ರು. ಒಂದು ವರ್ಷಕ್ಕೆ ಒಂದು 100 ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ನೋಡ್ರೆ ಸ್ವಲ್ಪ ಕಮ್ಮಿ ತಗೋರಿ. ಮತ್ತೆ ಅವ್ರು 30,000 50,000 ಗಂಟೆಗೆ ಬಿಡ್ತಾರೆ. ಯಾಕಿಲ್ಲ ಅಂತ ಹೇಳಲ್ಲ. ಇವತ್ತು ನಿಮ್ಮ ಮಕ್ಕಳಿಗೆ ಇಲ್ಲಿ ಊಟ ಹಾಕ್ಬೇಕು. ಬಹಳ ಜನ ಏನ್ ಹೇಳ್ತಾರೆ, ಇಲ್ಲ ಅಲ್ಲಿ ಏನಪ್ಪ ಅಂದ್ರೆ ಹಾಸ್ಟೆಲ್ಗಳು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇವತ್ತು ಈ ವೇದಿಕೆ ಮುಖಾಂತರ ನಾನು ಕೇಳಕ್ ಬಯಸ್ತೇನೆ, ನೀವು ಮುದ್ದೇಬೇಡ ತಾಲೂಕಿನಲ್ಲಿ ಎಷ್ಟು ಹಾಸ್ಟೆಲ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ರಿ ಹೇಳಿ ನಾನು ನೋಡು. ಇಲ್ಲಿ ಇಲ್ಲ, ಸರ್ಕಾರ ಕೊಡಂಗೇ ಇಲ್ಲ. ಯಾಕೆ ಕೊಡಲ್ಲ ಅಂತಂದ್ರೆ ಇವತ್ತು ಸರ್ಕಾರ ಮೀಸಲಾಗಿರುವ ಹಣ ಎಷ್ಟಿದೆ ಅಂದ್ರೆ ಸರ್ ವರ್ಷಕ್ಕೆ 45,000 ಕೋಟಿ ಇದೆ. ಯಾಕೆ ಇವರು ಹಾಸ್ಟೆಲ್ಗೆ ಪರ್ಮಿಷನ್ ಕೊಟ್ಟರು ಅಂತ ತಿಳ್ಕೊಂಡ್ರಿ, ಅವ್ರು ಏನ್ ಮಾಡ್ಬೇಕು, ಅನುದಾನ ಕೊಡ್ಬೇಕಲ್ಲ, ತತ್ತಿ ಕೊಡ್ಬೇಕು, ರೇಷನ್ ಕೊಡ್ಬೇಕು, ಎಲ್ಲಿ ತಗೊಂಡು ಸರ್ಕಾರ ಇವತ್ತು ಡಬಲ್ ಮಾಡ್ಬೇಕಾಗತ್ತ. ಅದಕ್ಕೆ ಅವ್ರು ಮಾಡ್ತಾರೆ ಗೊತ್ತಾ, ಸುಮ್ಮನೆ ಕೂತ್ಬಿಡ್ತಾರೆ ಅಷ್ಟೇ. ಇವತ್ತು ಅನೇಕ ಸಂಸ್ಥೆಗಳಲ್ಲಿ ಇವತ್ತು ನಾ ಅಂತೀನಿ, ನೀವು ಎಲ್ಲ ಹಾಸ್ಟೆಲ್ ಇದೇ ಹಾಸ್ಟೆಲ್ ಅನ್ನ ಬಿಒ ಬಂದು ಕೀಲಿ ಹಾಕೊಂಡು ತೋಡ್ ಹೋಗಿದ್ದೆ. ನಾನೇ ಹೋದ ನಿನ್ಗೇನು ಬುದ್ಧಿಗಿದ್ದೇನಪ್ಪ ಪುನಃ ಮೊದಲು ಕೀ ಅಂದ್. ಯಾಕಂದ್ರೆ ಅಲ್ಲಿ ಮಕ್ಕಳು ಇರ್ತಾವ, ಅನೇಕ ಜನ ಬಡವರು ಈ ಶಾಲೆಯಲ್ಲಿ ಮಕ್ಕಳು ಬಿಟ್ಟು ಎಲ್ಲಿ ಹೋಗಿರ್ತಾರೆ, ಗೋವಾ ಮಹಾರಾಷ್ಟ್ರ ತುಡಕ್ಕೆ ಹೋಗಿರ್ತಾರೆ. ಮಕ್ಕಳು ಜೊತೆ ಕರ್ಕೊಂಡು ಹೋದ್ರೆ ಏನಾಗತ್ತಂದ್ರೆ ಮಕ್ಕಳ ಶಿಕ್ಷಣ ಹಾಳಾಗ್ಬಿಡ್ತಾರೆ. ಅದಕ್ಕೆ ನನ್ನ ಮಗ ಓದ್ಲಿ, ನಾ ಕಷ್ಟವನ್ನ ಬಿಡಬಾರ್ದು ಉದ್ದೇಶದಿಂದ ನನ್ನ ಮಗನು ಕೂಡ ಒಳ್ಳೆ ವಿದ್ಯಾವಂತನಾಗಬೇಕು, ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕನಾಗಬೇಕು ಅನ್ನೋ ಉದ್ದೇಶದಿಂದ ಅನೇಕ ತಾಯಿ ತಂದೆಯರು ತಮ್ಮ ಮಕ್ಕಳ ಹಾಸ್ಟೆಲ್ ಬಿಟ್ಟು ಹೋಗಿರ್ತಾರೆ. ಬಿಟ್ಟಂದ್ರೆ ಆ ಮಕ್ಕಳಿಗೆ ಅನ್ನ ಹಾಕೋರು ಯಾರು? ನನಗೆ ಕೇಳಿದೆ, ಒಂದು ಕೆಲಸ ಮಾಡಿಬಿಡು, ಈಗಾಗಲೇ ಮುದ್ದೇಬೇಡ ತಾಲೂಕಿನಲ್ಲಿ 20 ರಿಂದ 25,000 ಮಕ್ಕಳು ಪ್ರೈವೇಟ್ ಸ್ಕೂಲ್ ಹಾಸ್ಟೆಲ್ ಅಲ್ಲಿ ಕಲಿಯಾಕತ್ತಾರ. ಎಲ್ಲದಕ್ಕೆ ಕೀ ಹಾಕಿಬಿಡು, ಹಾಕಿ ಬಂದು ನೀವು ಡಿಒ ಆಫೀಸ್ ಕುಂದಿರ್ತಾರ, ಅವ್ರಿಗೆಲ್ಲ ಊಟ ಹಾಕಿರ್ತೀನಿ ಅಂತ ಹೇಳಿದ್ರು. ಎಲ್ಲಿ ಅವರು ಈ ರಾಜಕಾರಣಿಗಳಿಗೆ ಬುದ್ಧಿ ಬೇಕಲ್ಲ. ಯಾವ ರಾಜಕಾರಣಿಗಳ ಬಗ್ಗೆ ಮಾತಾಡಲಿಲ್ಲ. ಅದಕ್ಕೆ ಹೇಳಿದೆ, ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಇವತ್ತಿನ ರಾಜಕಾರಣ ಏನ್ ಬೇಕಪ್ಪ ಅಂತಂದ್ರೆ ದುಡ್ಡು ಬೇಕಷ್ಟೇ. ಅವ್ರು ಏನಿದ್ರು ಕೂಡ ಹೆಂಗ್ ನೀತಿ ಮಾಡ್ಬೇಕು, ಎಲ್ಲಿ ಹೊಡಿಬೇಕು, ಏನ್ ಮಾಡ್ಬೇಕು, ಇದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಇದೇ ಪ್ರೈವೇಟ್ ಸ್ಕೂಲ್ಗಳ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಯಾರು ವಿಚಾರ ಮಾಡಲ್ಲ. 2024-25 ಸೈನಿಕ ಸ್ಕೂಲ್ಗೆ 81 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಅದರಲ್ಲಿ 78 ವಿದ್ಯಾರ್ಥಿಗಳು ಕ್ವಾಲಿಫೈಡ್ ಆಗಿದ್ದಾರೆ. 78. ಆಮೇಲೆ ನವೋದಯಕ್ಕೆ 63 ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಅದರಲ್ಲಿ 8 ಮಂದಿ ಪಾಸ್ ಆಗಿದ್ದಾರೆ. RMSಗೆ 89 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 54 ಜನ ಪಾಸ್ ಆಗಿದ್ದಾರೆ. ಮೊರಾರ್ಜಿ 94 ಜನ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 61 ಜನ ಪಾಸ್ ಆಗಿದ್ದಾರೆ. ನೋಡಿ, ಇಷ್ಟು ಒಳ್ಳೆ ರಿಸಲ್ಟ್ ಇವತ್ತು ಶಾಲೆ ಇದೆ. ಇಂಥ ಶಾಲೆನ ಮುಚ್ಚಾಕೊಂಡ್ರಲ್ಲ, ಇವ್ರಿಗೆ ಏನಂತ ಹೇಳಿ ಹೋರಾಟಗಾರರು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತೇನೆ, ನಿಮ್ಗೆ ಹೋರಾಟ ಮಾಡಕ್ಕೆ ಸಾಕಷ್ಟು ಸಮಸ್ಯೆಗಳಿವೆ ತಾಲೂಕಿನಲ್ಲಿ. ಇಲ್ಲಿ ಹೋರಾಟ ಮಾಡ್ರಿ, ನೀವೇನು ದಲಿತ ಮುಖಂಡರಲ್ಲ, ನೀವು ಹೋರಾಟ ಮಾಡ್ರಿ. ಈ ದೇಶದಲ್ಲಿ ಏಕರೂಪದ ಶಿಕ್ಷಣ ಪದ್ಧತಿಗೆ ಹೋರಾಟ ಮಾಡ್ರಿ. ಈ ನಾಡಿನಲ್ಲಿ ಶ್ರೀಮಂತರಿಗೊಂದು ಶಿಕ್ಷಣ ಇದೆ, ಬಡವರಿಗೊಂದು ಶಿಕ್ಷಣ ಇದೆ. ಸಮಾನತೆ ಇದೆಯಲ್ಲ? ಇಲ್ಲ. ಇದ್ರ ಬಗ್ಗೆ ನೀವು ಹೋರಾಟ ಮಾಡ್ರಿ. ಅದನ್ನ ಬಿಟ್ಟು ಏನು ಹೋರಾಟ ಮಾಡ್ತೀರಿ? ಬಿಟ್ಟು ಒಳ್ಳೆ ಶಿಕ್ಷಣ ಸಂಸ್ಥೆ ಮುಚ್ಚಲಕ್ಕೆ ಹೋರಾಟ ಮಾಡಿದ್ರೆ ಅಂತಂದ್ರೆ ನಿಮ್ ಕಾಲದಲ್ಲಿ ನೀವೇ ಕಾಲ ಹೋಗ್ತೀರಿ. ಯಾಕೆ ಅಂತಂದ್ರೆ ಈ ಶಾಲೆಯಲ್ಲಿ ಓದುವಂತ ಅನೇಕ ದಲಿತರ ಮಕ್ಕಳು ಮುಂದೆ ಮಕ್ಕಳಾಗಿ ಬೇರೆ ಇಲ್ಲ, ನಿಮ್ಮ ಮಕ್ಕಳು. ಅದಕ್ಕೆ ಇಂಥ ಕೆಲಸವನ್ನ ಮಾಡಕ್ಕೆ ವಿಚಾರ ಮಾಡ್ರಿ. ಈಗಾಗಲೇ ಸರ್ಕಾರ ಹೊಸ ಆದೇಶವನ್ನ ಮಾಡಿದ್ದಾರೆ. ಏನು ಅಂತಂದ್ರೆ ಇವತ್ತು 175% ಶಾಲೆಗಳು ಮುದ್ದೆಗಳಲ್ಲಿ ರಿನೋವೇ ಆಗಿಲ್ಲ. ಯಾಕೆ ಆಗಿಲ್ಲಪ್ಪ ಅಂತಂದ್ರೆ ಆ ನಿಯಮಗಳು ಏನ್ ಮಾಡಿದಾರ, ಸುಮ್ಮನೆ ಯಾವ್ಯಾವ ನಿಯಮಗಳು ಹಾಕಿಕೊಟ್ರ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಹೊಸ ಆದೇಶ ಮಾಡಿದ್ರು. ಏನು ಅಂತ, ಅಲ್ಲಿ 30 ವರ್ಷ ಶಿಕ್ಷಣ ಸಂಸ್ಥೆಗೆ ಲೀಸ್ ಅಂತ ತಗೊಂಡಿದ್ರೆ ರೆಸಿಡೆನ್ಸಿಯಲ್ ಸ್ಥಳದಲ್ಲಿ ಕೂಡ ಶಾಲೆಗಳನ್ನ ರಿನೋವ್ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಹೊಸ ಆದೇಶ ಮಾಡಿದ್ದಾರೆ. ಅದಕ್ಕೆ ಬಿಒರು ವಿಚಾರ ಮಾಡ್ಬೇಕು. ಇಂಥ ಹೋರಾಟಗಾರರಿಗೆ ತಲೆ ಕಳಿಸ್ಕೋಬಾರ್ದು. ಬೇಕಾದ ಬನ್ನಿ ಅವ್ರು ಹೋರಾಟ ಮಾಡ್ತಾರೆ. ಏನು ಅಂತಂದ್ರೆ ಬಿಒನ ನಮ್ಮ ಕಂಬಕ್ಕೆ ಬರ್ತೀವಿ ಅಂತಾರೆ. ನೋಡಿ, ಬಿಒನ ಕಂಬಕ್ಕೆ ಬರ್ತಾರಂತ ಇಷ್ಟೆಲ್ಲ ಅಧಿಕಾರಿಗಳು ಅನ್ನಿಸ್ಕೊಂಡು ಕೂಡ ಇವು ಸುಟ್ಟು ಹೋಗ್ತಾರೆ. ಅದಕ್ಕೆ ಹೇಳಕ್ಕೆ ಇಂಥ ವ್ಯಕ್ತಿಗಳ ಬಗ್ಗೆ ನೀವು ತಲೆ ಕೆಡಿಸೋಕೆ ಹೋಗ್ಬಿಡ್ರಿ. ನಿಮ್ ಜೊತೆಗೆ ನಾವು ಇರ್ತೇವೆ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುವಂತ ಶಿಕ್ಷಣ ಸಂಸ್ಥೆಗಳನ್ನ ಸರಿಸಿ ಹುಡುಗರು 100% ಪಕ್ಕ ಆಗ್ತಾರೆ. ಅದು ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ನೋಡಿದ್ದೀನಿ. ಅದಕ್ಕೆ ಇವತ್ತು ಯಾವ ಶಾಲೆಗಳಿಗೆ ಹೋಗ್ರಿ, ಯಾವ ಶಾಲೆಗಳಿಗೆ ಹೋದ್ರು ಕೂಡ ವಿದ್ಯಾಸ್ಫೂರ್ತಿಯ ವಿದ್ಯಾರ್ಥಿಗಳು ಸಿಗ್ತಾರೆ. ನೀವು ಆಕ್ಸ್ಫರ್ಡ್ ಶಾಲೆಗೆ ಹೋದ್ರೆ ಅಲ್ಲಿ ಸಿಗ್ತಾರೆ.
ನೀನು ಇಲ್ಲಿ RMS ಹೋಗಿ, ಅದಕ್ಕೆ ನಾನು ಇವಾಗ ಒಂದು ಮಾತಿದೆ, ಸ್ವಲ್ಪ RMS ಹೋಗಿ ಸ್ವಲ್ಪ ನೋಡಪ್ಪ, ಇಲ್ಲಿ ವಿದ್ಯಾಸ್ಫೂರ್ತಿಯಿಂದ ಎಷ್ಟು ಜನ ವಿದ್ಯಾರ್ಥಿ ಅದರಂತೆ, 80% ವಿದ್ಯಾರ್ಥಿಗಳು ವಿದ್ಯಾಸ್ಫೂರ್ತಿಗಳು ಇರ್ತಾರೆ. ಇಂಥ ಸ್ಕೂಲ್ ಮುಚ್ಚಾಕೊಂಡ್ರೆ ನಮಗೆ ನಾಚಿ ಬರ್ತದೆ ಅಂತ ಬೈದಿಲ್ಲ. ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ SB ಚಲವಾದಿ ಮಾತನಾಡಿ, 5ನೇ ತರಗತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಶಾಲೆಯ ಮಕ್ಕಳು ಅತಿ ಹೆಚ್ಚು ಆಯ್ಕೆಯಾಗುತ್ತಿರುವುದನ್ನು ಸಹಿಸಿದವರು ಸುಳ್ಳು ದೂರುಗಳನ್ನು ನೀಡುತ್ತಿದ್ದಾರೆ. ಸತ್ಯಕ್ಕೆ ಎಂದಿಗೂ ಜಯ ಸಿಗಲಿದೆ ಎಂದರು. ಯಾರಿಗೂ ಈ ಶಾಲೆ ಚೆನ್ನಾಗಿದೆ ಅಂತ ಹೇಳ್ಬೇಕಂದ್ರೆ ಒಬ್ಬ ಶಿಕ್ಷಣ ಇಲಾಖೆಯಲ್ಲಿ ದುಡಿದವರು ಅಷ್ಟು ಸುಲಭವಾಗಿ ಇದು ಚೆನ್ನಾಗಿದೆ ಅಂತ ಹೇಳಿಕ್ ಆಗಲ್ಲ. ಅದು ಹಾಗಿದ್ರೇನೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಆದ್ರೆ ಎಲ್ಲಿ ಚೆನ್ನಾಗಿರ್ತದೆ ಅದರಿಂದ ಸಂಕಷ್ಟಗಳು ಬಹಳ ಇರ್ತಾವ, ಕಷ್ಟಗಳು ಬಹಳ ಇರ್ತಾವ. ಅದಕ್ಕೆ ಕಾಣೋರು ಬಹಳ ಇರ್ತಾರ. ಅದು ಕಾಣೋದಕ್ಕೆ ನಾ ಏನ್ ಹೇಳ್ತಾ ಇರ್ತೀನಿ ಅಂದ್ರೆ, ನಾವು ಹೇಳ್ತೀವಲ್ಲ ಹಳ್ಳಿಯಲ್ಲಿ, ನೀ ಕಾಡಿದಷ್ಟು ನನಗೆ ಪಾಡು ಅಂತ. ಈ ಸಂಸ್ಥೆ ಬೆಳೀತೈತಂದ್ರೆ ಈ ಸಂಸ್ಥೆಯ ಸುತ್ತಮುತ್ತ ಕಾಡೋರು ಬಹಳ ಜನ ಇದ್ದಾರೆ. ಯಾಕೆ ಕಾಡ್ತಾರಂದ್ರೆ, ತಾಲೂಕಿನಲ್ಲಿ 100ಕ್ಕಿಂತ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸಾಗಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಮಕ್ಕಳನ್ನ, ಈಗ RMS ಇರ್ಬೋದು, ನವೋದಯ ಇರ್ಬೋದು, ಸೈನಿಕ್ ಇರ್ಬೋದು, ಕಿತ್ತೂರು ಇರ್ಬೋದು, ಮುರಾರ್ಜಿ ಇರ್ಬೋದು, ಎಲ್ಲ ಶಾಲೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು, 5ನೇ ಕ್ಲಾಸಿಗೆ ಪ್ರವೇಶ ಪಡೆಯುವಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂದ್ರೆ ವಿದ್ಯಾಸ್ಫೂರ್ತಿ ಮಕ್ಕಳು ಅನ್ನುವಂತ ಹೆಸರಿದೆಯಲ್ಲ, ಅದಕ್ಕೆ ನಂದು ಒಂದು ಸಂಸ್ಥೆ ಇದೆಯಲ್ಲ, ನನಗೆ ಹೊಟ್ಟೆ ಕಿಚ್ಚು. ಚಾಂದ್ಗೌಡರು ಒಂದು ಸಂಸ್ಥೆ ಇದೆಯಲ್ಲ, ಅವ್ರಿಗೆ ಹೊಟ್ಟೆ ಕಿಚ್ಚು. ಏನ್ರಿ ಎಲ್ಲ ಅಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದೇ ಮಕ್ಕಳು ಪಾಸ್ ಆಗ್ತಾರಲ್ಲ, ಇವ್ರಿಗೆ ಏನ್ ಮಾಡ್ಬೇಕು? ಇವ್ರ ಮ್ಯಾಗ ಏನ್ ದೂರ ಕೊಡ್ಬೇಕು? ಇವ್ರು ಹೇಗೆ ಮತ್ತಗ್ ಮಾಡಬೇಕು ಅನ್ನುವಂತ ಭಾವನೆ ನಮ್ಮಲ್ಲಿ ಬರ್ಲಿಕ್ಕತ್ತಿದ ಸಹೋದ್ಯೋಗಿ ಸಂಸ್ಥೆಯ ಸನ್ಮಿತ್ರರಲ್ಲಿ. ಮತ್ತು ಅವ್ರು ಏನ್ ಮಾಡ್ತಾರೆ, ತಾವು ನೇರವಾಗಿ ಸಂಸ್ಥೆಯನ್ನ ಪಡುವ ಬದಲಿ ನಿಮ್ಮಂತವ್ರಿಗೆ ಹಚ್ತಾರೆ, ಇಲ್ಲ ಆ ಸಂಸ್ಥೆ ಮೇಲೆ ದೂರು ಕೊಡ್ರಿ, ಆ ಸಂಸ್ಥೆ ಬಗ್ಗೆ ಸತ್ಯಾಗ್ರಹ ಮಾಡ್ರಿ ಅಂತೇಳಿ. ಇದು ಎಂದೂ ಜಯ ಆಗುದಿಲ್ಲ. ಆ ಭಗವಂತ ಮೇಲ್ ನೋಡ್ತಾ ಇರ್ತಾನೆ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ ಅನ್ನೋದಂತ ಪರಿಶೀಲನೆ ಮಾಡಿ ನ್ಯಾಯ ಕೊಡುವಂತ ತೀರ್ಪು ಆ ಭಗವಂತನಿಂದ ಬರ್ತದೆ. ಸಂಸ್ಥೆಯ ಕಾರ್ಯದರ್ಶಿ ಮಹಂತೇಶ್ ಸಿದ್ದರೆಡ್ಡಿ ಮಾತನಾಡಿ, ಮಕ್ಕಳಲ್ಲಿನ ಪರೀಕ್ಷಾ ಭಯ ಹೋಗಲಾಡಿಸಲು ಈ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ನಡೆಸಲಾಗಿದೆ. 10ನೇ ತರಗತಿಯಲ್ಲಿ ಜಿಲ್ಲೆ ಮತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಬುನಾದಿ ಹಾಕಿಕೊಟ್ಟಿದೆ ಎಂದು ಹೆಮ್ಮೆಯಿಂದ ಹೇಳಿದರು. ನಮ್ಮ ಶಾಲೆಯು ಐತಿಹಾಸಿಕ ದಾಖಲೆಯ ಫಲಿತಾಂಶವನ್ನು ನೀಡಿದೆ. 2002, 2003, 2004, 2005 ಕಂಟಿನ್ಯೂಸ್ ಆಗಿ ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ವಿದ್ಯಾಸ್ಫೂರ್ತಿ ಶಾಲೆಯ ವಿದ್ಯಾರ್ಥಿಗಳಾಗಿದ್ದಾರೆ ಅಂತ ಹೇಳಿಕೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಪಾಸ್ ಆಗಿ ಹೋದಂತ ವಿದ್ಯಾರ್ಥಿಗಳಲ್ಲಿ ಕಳೆದ ವರ್ಷ SSLC ಪರೀಕ್ಷೆಯಲ್ಲಿ ಅಖಿಲ್ ನದಾಫ್ ಅನ್ನೋ ವಿದ್ಯಾರ್ಥಿ 625 ಅಂಕ ಪಡೆದು ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾನೆ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಹಾಕಿದಂತಹ ಫೌಂಡೇಶನ್ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಮುದ್ದೇಬೇಳದ ಆಕಾಶ್ ಪಾಟೀಲ್ ಎಂಬ ವಿದ್ಯಾರ್ಥಿ 720 ಅಂಕಗಳು ಇರ್ತಾವ. ನೀಟ್ ಮೆಡಿಕಲ್ ಎಕ್ಸಾಮ್ ಬರೀತಾರಲ್ಲ, 720 ಅಂಕಕ್ಕೆ 705 ಅಂಕಗಳನ್ನು ಮಾಡಿ ಮೆಡಿಕಲ್ ನಲ್ಲಿ ಸಾಧನೆ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಮಕ್ಕಳಲ್ಲಿ ಈ ಫೌಂಡೇಶನ್ ಸ್ಟ್ರಾಂಗ್ ಇತ್ತಂತ ಕೊಡ್ರಿ, ಎಲ್ಲಾ ಎಂಟ್ರೆನ್ಸ್ ಎಕ್ಸಾಮ್ ದಲ್ಲೂ ಕೂಡ ಮಕ್ಕಳು ಫಾಸ್ಟ್ ಆಗ್ತಾರ, ರೆಡಿ ಆಗ್ತಾರ, ಮತ್ತೆ ಈ ಉನ್ನತ ಅಧಿಕಾರಕ್ಕೆ ಏರ್ತಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳನ್ನ ಫ್ರಮ್ ಬೇಸ್ ಇಂದಾನೆ ಚೆನ್ನಾಗಿ ಬೆಳೆಸೋದು ನಮ್ಮ ಪಾಲಕರಲ್ಲಿ ನಾವು ಕಲಿಸಬೇಕಾಗಿದೆ. ಒಂದು ಒಳ್ಳೆಯ ಶೈಕ್ಷಣಿಕವಾಗಿ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ನಮ್ಮ ವಿದ್ಯಾಸ್ಫೂರ್ತಿ ಸಂಸ್ಥೆ ಹೆಮ್ಮೆಯಿಂದ ನಾವು 10 ವರ್ಷಗಳಿಂದ ಇಲ್ಲಿ ನಡೆಸಿಕೊಂಡು ಬಂದಿದ್ದೀವಿ. ಸಂಸ್ಥೆಯ ಅಧ್ಯಕ್ಷೆ ಬಸಮ್ಮ ಸಿದ್ದರೆಡ್ಡಿ ಅವರು ಮಾತನಾಡಿ, ಮುಂಬೈನ ಆಸ್ತಿ ಮಾರಿ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ನೀಡಲು ಬಂದ ನಮಗೆ ಕಾಣದ ಕೈಗಳು ತೊಂದರೆ ಕೊಡುತ್ತಿವೆ, ಯಾವುದಕ್ಕೂ ನಾವು ಅಂಜುವುದಿಲ್ಲವೆಂದು ಸ್ಪಷ್ಟಪಡಿಸಿದರು. ನಮ್ಮ ಮನೆಯವರಾದಂತಹ ರಾಮಲಿಂಗ ಸಿದ್ದರೆಡ್ಡಿ ಸರ್ ಅವರು ಮುಂಬೈಯಲ್ಲಿ ನಮ್ಮ ಮಹಂತೇಶ್ ಸರ್ ಹೇಳಿದ್ರು, ಯಾಕಂದ್ರೆ ಅವ್ರು 8 ಮಂದಿ ಅನ್ಕೊಂಡ್ರು. ಅವ್ರು ಏನ್ ಹೇಳಿದ್ರು, ಮಹಂತೇಶ್ ನೀನು ಮುಂಬೈಯಲ್ಲಿ ನಮಗೆ ಇಲ್ಲಿ ಮೊದಲು ಮಾಡೋದು ಬೇಡ, ಯಾಕೆಂದ್ರೆ ಅವ್ರು ಜಿಯೋ ಕಂಪ್ನಿಯಲ್ಲೇ ರಿಲಯನ್ಸ್ ಧೀರುಭಾಯಿ ಅಂಬಾನಿ ಕಂಪ್ನಿಯಲ್ಲಿ ಒಂದು ಉದ್ಯೋಗ ಮಾಡ್ತಿದ್ರು. ಅಲ್ಲಿ ನಮಗೆ ಬೇಡಪ್ಪ, ನೀನು ಉದ್ಯೋಗದಲ್ಲಿ ಅಥವಾ ಇನ್ನು ಹೋಗಿ ಒಂದು ಸ್ಕೂಲ್ ಮಾಡು ಅಂತ. ಆ ಟೈಮ್ದಲ್ಲಿ ಮಹಂತೇಶ್ ಸರ್ ಅವರು ಆಯ್ತು ನೀವು ಹೇಳ್ತೀರಂದ್ರೆ ಅವ್ರು ಮುದ್ದೇವಾಯ್ತು ಬಂದು ಒಂದು ಸ್ಕೂಲ್ ತರೋದು 50-30 ಮಕ್ಕಳಿಂದ ಬಾಡಿಗೆ ಮನೆಯಲ್ಲಿ ತೆಗೆದು ನಾವು ಒಂದು ಸ್ಕೂಲ್
ಹುಟ್ಟಾಕಿದ್ದೀವಿ. ಆ ಸ್ಕೂಲಿಂದ ಬೆಳ್ತಾ ಬೆಳ್ತಾ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಒಂದು ಬಾವಿಗೆ ಗ್ರಾಮದಲ್ಲಿ ಒಂದು 4 ಎಕರೆ ಜಮೀನು ತಗೊಂಡು ಇದರ ಮೇಲೆ ಪರ್ಮಿಷನ್ ತಗೊಂಡು ಇದನ್ನೆಲ್ಲ ನಾವು 1ರಿಂದ 8ನೇ ತರಗತಿವರೆಗೆ 10 ವರ್ಷ ಸತತವಾಗಿ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡ್ಕೊಂತ ನಾವು ಬಂದೆವು. ಆದ್ರೆ ಇಲ್ಲಿ ಈ ಎಜುಕೇಶನ್ ಕೊಡ್ತಾ ನಾವು ಮುದ್ದೇಬೇದಲ್ಲಿ ಎಷ್ಟೇ ಪಾಲಕರು ಸರ್ ನಮಗೆ ಮಕ್ಕಳಿಗೆ ದಾರಿಗೆ ಬರಲಿಕ್ಕೆ ನಿಮ್ಮ ಬಸ್ಸಿನ ಫೆಸಿಲಿಟಿ ಇಲ್ಲ, ನಾವು ಮುದ್ದೇಬೇದಲ್ಲೇ ಒಂದು ಸ್ಕೂಲ್ ಕೊಡಿ ಅಂತ. ಅಲ್ಲೇ ನಾವು ಒಂದು ಮಕ್ಕಳಿಗೆ ನಮ್ಮದೇ ಆದಂತ ಒಂದು ಮುಂಬೈಲಿ ಇದ್ದಾಗ ನಾನೊಂದು ಜಾಗ ಇರ್ತಿದ್ರು, ಆ ಜಾಗದಲ್ಲಿ ಮನೆ ಕಟ್ಟಿ ನಾನು ಅಲ್ಲಿ ಒಂದು 4-5 ವರ್ಷ ಅಲ್ಲಿ ಒಂದು ಕೋಚಿಂಗ್ ಅಂತ ಮಾಡಿದೆ. ಅವಾಗ ಆ ಟೈಮ್ದಲ್ಲಿ ಪ್ರತಿ ವರ್ಷ ಒಳ್ಳೆ ಸೈನಿಕ, ನವೋದಯ, ಮೊರಾರ್ಜಿ, ಆರ್ಮಿ ಎಲ್ಲ ಶಾಲೆ ಮಕ್ಕಳಿಗೂ ನಾವು ಪ್ರತಿ ವರ್ಷ ರಿಸಲ್ಟ್ ಕೊಟ್ಟರು. ಅದೇ ತರನಾಗಿ ಬೆಳ್ತಾ ಬಂದು ಸರ್ ಹೇಳಿದ್ರು ರಾಜಕೀಯ ಕುತಂತ್ರನೋ ರಾಜಕೀಯ ಕೈವಾಡನೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಶಾಲೆಯಲ್ಲಿ ಮುಚ್ಚಬೇಕು ನೀವು ಅಂತ ನನಗೆ BO ಆಫೀಸಿಂದ BO ಅವರೇ ಬಂದ್ರು. ಸರ್ ನಮಗೆ 1 ವರ್ಷ ಕಾಲಾವಕಾಶ ಕೊಡಿ, ನಾವು ಈಗ ಅಕಾಡೆಮಿಕ್ ಯಾರು ಮಕ್ಕಳಿದ್ದಾರೆ ನಾವು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ತರವಾಗಿ ಹೋದಂತ ಚಲವಾದಿ ಸರ್ ಅವರು ನಮಗೆ 10 ವರ್ಷದಿಂದ ನಮಗೆ ಸತತ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿ ಆ ಸರ್ ಇವಾಗ ಹೇಳಿದಾಗ ನೀವು ಇಲ್ಲವೇ ಮೇಡಮರ ಇದನ್ನ ಲೆಟರ್ ರೆಡಿ ಮಾಡಿ ನೀವು BO ಆಫೀಸಿಗೆ ಲೆಟರ್ ಕೊಡ್ರಿ ಅಂತ. ಅದೇ ತರನಾಗಿ ಸರ್ ಅದೇ ರೀತಿಯಾಗಿ ನಾನು ಇದ್ದಂತ ನನ್ನ ಆಸ್ತಿಗಳನ್ನು ಮಾರಿ ಮುದ್ದೇಬೇದಲ್ಲಿ ನಾನು ಒಂದು ಜಾಗ ತಗೊಂಡೆ. ಆ ಜಾಗದಲ್ಲಿ ನಾನು ಇವತ್ತು ಒಂದು ದೊಡ್ಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ 1ರಿಂದ 8ನೇ ತರಗತಿ ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುದ್ದೇಬಿಹಾಳ ಅಂತ ಪರ್ಮಿಷನ್ ತಂದೆ 2025-26ನೇ ಸಾಲಿನಲ್ಲಿ. ಆದ್ರೆ ಆ ಶಿಕ್ಷಣ ಸಂಸ್ಥೆ ಇರುತ್ತ ಇವತ್ತು ಸತತ 10 ದಿನಗಳ ಕಾಲ DSS ಹೆಸರನ್ನು ಮುಂದೆ ಮಾಡಿ ಅವರೆಲ್ಲ ಒಳ್ಳೆ ವ್ಯಕ್ತಿಗಳು, ಆದ್ರೆ ಇದರ ಯಾರ್ದೋ ಕೈವಾಡ ಇದೆ, ಅದಕ್ಕೆ ಮಾಡ್ತಾ ಇದ್ದಾರೆ ಮಾಡ್ಲಿ, ಅದಕ್ಕೆ ನಾನು ತಯಾರಾಗಿ ನಿಂತಿದ್ದೀನಿ. ನನ್ನಿಂದ ಇರ್ತಕ್ಕಂಥ ನನ್ನ ಶಾಂತಗೌಡ ಆಗಲಿ, ಚಲವಾದಿ ಸರ್ ಆಗಲಿ, ನನ್ನ ಇನ್ನೂ ಅನೇಕ ಮತ್ತು ಪಾಲಕರಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕಾಗಿ ನಾನು ಸರ್ ಬಂದಿದ್ದಾರೆ ಸರ್, ನಾನು ಎದುರಿಸಲಿಕ್ಕೆ ಸಿದ್ಧನಿದ್ದೀನಿ. ನಾನು ಎಲ್ಲ ಕಾನೂನಾತ್ಮಕವಾಗಿ ಎಲ್ಲ ಪೇಪರ್ಗಳನ್ನು ತಗೊಂಡು ನಾನು ಇವತ್ತು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ನನ್ನ ಮಗನೇ ಸ್ವಂತ ವಿಜಯ್ ಕುಮಾರ್ ಅಂತ, ಅವನು ಗೇಟ್ ಪರೀಕ್ಷೆಯಲ್ಲಿ 1000 ರ್ಯಾಂಕ್ನಲ್ಲಿ ಬಂದ. ಅದು ಗೇಟ್ ಅಂದ್ರೆ MBBS = IIT ಕಾಲೇಜ್ಗೆ ಒಂದು ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ 1000 ರ್ಯಾಂಕಿಂಗ್ ಅಂದ್ರೆ ನನಗೊಬ್ಬರು ಸರ್ ಅಂದ್ರು, ಯಾರು ಅಲ್ಲ ನನಗೆ ಜಾಗ ಕೊಟ್ಟಂತ ಸಂಜಯ್ ಮುಸ್ವಾಲ್ ಸರ್. ಮೇಡಮ್ ಅವರ ಆಯ್ತು ಬಿಡ್ರಿ, ಇಷ್ಟು ಕಿರಿಕಿರಿಗೆ ಯಾಕೆ ಸಾಲ ಮಾಡ್ತೀರಿ, ನಿಮ್ಮ ಮಗ ದೊಡ್ಡ ನೌಕರಿ ಸಿಗ್ತಾವ ನೀವು ಹೋಗ್ಬಿಡ್ರಿ ಅಂತಂದ್ರು. ಸರ್ ಇಲ್ಲ ಸರ್, ನನ್ನ ಮಗನ ಒಬ್ಬನ್ನೇ ನಾನು ಅಂತ ವ್ಯಕ್ತಿಯನ್ನಾಗಿ ಮಾಡಿಲ್ಲ, ಇನ್ನೂ ಇಂಥ ಹಳ್ಳಿ ಭಾಗದಲ್ಲಿ ಪ್ರತಿಯೊಬ್ಬ ಮಕ್ಕಳು ಇದ್ದಾರೆ, ಅಂತ ಮಕ್ಕಳನ್ನು ಹುಟ್ಟಾಕಕ್ಕೆ ನಾನು ಒಂದು ಶಿಕ್ಷಣ ಸಂಸ್ಥೆಯನ್ನು ತರ್ತೀನಿ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಂತ ಮಕ್ಕಳಿಗೆ ನಾನು ಅಂತ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತೀನಿ ಸರ್, ನಾನು ಅದಕ್ಕೆ ಅಂಜುದಿಲ್ಲ ಸರ್, ನಾನು ಎಲ್ಲಿ ಹೋಗಲ್ಲ ಸರ್ ಅಂತ ಇದೆ. ಯಾಕಂದ್ರೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ರಾಮನಗೌಡ ಸಿದ್ದರೆಡ್ಡಿ, ವೆಂಕಪ್ಪಗೌಡ ಕಣ್ಣೂರು, ಮಲ್ಲನಗೌಡ ಸಿದ್ದರೆಡ್ಡಿ ಉಪಸ್ಥಿತರಿದ್ದರು. ಶಾಲೆಯ ಮುಖ್ಯ ಶಿಕ್ಷಕ ಗುರುರಾಜ್ ಕಣ್ಣೂರ್, ಶಿಕ್ಷಕರಾದ ದಸ್ತಗಿರ್ ಸಾಬ್, ದನ್ನಮ್ಮ ಮಡಿವಾಳರ್, ಜಯಶ್ರೀ, ವಿಜಯಲಕ್ಷ್ಮಿ, ರವಿ ಪತ್ತಾರ್, ಸಂತೋಷ್ ಗಣಾಸೇರಿ ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ ಪಾಲಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಶಿಕ್ಷಕಿ ವಾಣಿ ಬಿರಾದರ್ ಸ್ವಾಗತಿಸಿದರೆ, ಸಾವಿತ್ರಿ ಬಿರಾದರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಮತ್ತು ಪ್ರಿಯಾಂಕಾ ಮುದ್ದೇಬಿಹಾಳ್ ಅರ್ಪಣೆ ಮಾಡಿದರು.